ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡ್ತಕ್ಕಂಥದ್ದು ಪೂರ್ಣ ಜವಾಬ್ದಾರಿ ಅವ್ರದೇ ಇದೆ. ಆದರೆ ಬಹಳ ವರ್ಷಗಳಿಂದ ರೈತರಿಗೆ ಅದು ತೊಂದರೆ ಆಗಿದೆ. ಸಕ್ಕರೆ ಬೆಲೆ ಹೆಚ್ಚಾಗಲ್ಲ ಮತ್ತು FRPನ ಹೆಚ್ಚು ಮಾಡಲ್ಲ. ಹಾಗಾಗಿ ಫ್ಯಾಕ್ಟ್ರಿ ಒಂದು ಕಡೆ ಕಷ್ಟ ಅನ್ನೋದು, ರೈತರಿಗೆ ಸಿಗಬೇಕಾದಂಥ ಬೆಲೆ ಸಿಗ್ತಾ ಇಲ್ಲ. ಇದು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಅವ್ರ ಕೈಗೆ ಎದುರಿಸಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, 5 ಜನ ಏನು ಮಂತ್ರಿಗಳಿದ್ದಾರೆ, ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ, ರಾಜ್ಯದ ಪರವಾಗಿ ಹೋಗಿರೋದು, ಅವರು ಕೇಂದ್ರದಲ್ಲಿ ಕೂತು ಇದನ್ನ ಬಗೆಹರಿಸಬೇಕು. ಅವರು ಬಗೆಹರಿಸದಲ್ಲೇ ಕದ್ದಾಡ್ತಕ್ಕಂಥದ್ದು, ಸುಳ್ಳು ಹೇಳ್ಕೊಂಡು ಅದೋ ಇದು ಸಬೂಬು ಹೇಳತಕ್ಕಂಥದ್ದು, ರೈತರು ಕೈಗೆ ಸಿಗ್ತಕ್ಕಂಥದ್ದು ರಾಜ್ಯ ಸರ್ಕಾರ, ರಾಜ್ಯದ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಮೇಲೆ ಹೆಚ್ಚು ಒತ್ತಡ ಇದೆ. ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಂತ್ರಿಗಳು HK ಪಾಟೀಲ್, ಹಿರಿಯ ಸಚಿವರು MB ಪಾಟೀಲ್ ಎಲ್ಲ ಹೋಗಿ ಮಾತನಾಡಿದ್ದಾರೆ. ಇವತ್ತು ಈಗಾಗಲೇ ನಡೀತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಅದಾದ ನಂತರ 1 ಗಂಟೆಗೆ ರೈತರ ಜೊತೆ ಮಾತನಾಡಲಿಕ್ಕೆ ಇವತ್ತು ಮೀಟಿಂಗ್ ನಡೀತಾ ಇದೆ. ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೋತಾರೆ. ಅದೇ ಕೇಂದ್ರ ಸರ್ಕಾರನೇ 100-200 ರೂಪಾಯಿ ಜಾಸ್ತಿ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಟ್ಯಾಕ್ಸಸ್ ಅನ್ನ ಕೊಟ್ಟು ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿನ ರಾಜ್ಯ ಸರ್ಕಾರ ಮಾಡಿ 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 ಆಲ್ MSP ಮತ್ತು ಈ ಥರದ ಬೆಳೆ ರೇಟ್ ಇದಾದಾಗ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ನೋಡಬೇಕು. ಯಾವ್ಯಾವ ರಾಜ್ಯದಲ್ಲಿ ಕೆಲವು ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಳೆ ಹಾನಿಯಿಂದ ಅದಕ್ಕೆ ಡೆವಲಪ್ಮೆಂಟು, ರಸ್ತೆ ಹಾಳಾದಕ್ಕೆಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ಏನು ಮಾಡಿದೆ? ಕರ್ನಾಟಕ ಕಳೆದ ಬಾರಿ 27 ಜನ MP ಗೆಲ್ಸಿದ್ದಾರೆ BJPಗೆ. ಈ ಬಾರಿ 19 ಜನ ಗೆಲ್ಸಿದ್ದಾರೆ. ಮತ್ತು ಇವರು 19 ಜನ ಮತ್ತು ಇವತ್ತೇನು ಮಂತ್ರಿಗಳಿದ್ದಾರೆ 4 ಜನ, ಸೋಮಣ್ಣವರಾಗಲಿ, ಕುಮಾರಸ್ವಾಮಿ ಆಗಲಿ, ಜೋಶಿ ಆಗಲಿ, ಮೇಡಮ್ ಆಗಲಿ, ಏನು ಮಾಡ್ತಾ ಇದ್ದಾರೆ ಅವರು? ಸೊ ನಾವು ಕೊಡೋದು ಬೇರೆ. ನಾವು ನಮ್ಮ ಶಕ್ತಿ ಮೀರಿ ರೈತರ ಪರ ಇದ್ದೀವಿ. ಇವತ್ತಾಗಲೇ ಬೆಳೆ ಹಾನಿಗೆ 8,500 ಮತ್ತು ಮಳೆ ಆಶ್ರಿತ, ಮಳೆ ಪ್ರದೇಶಕ್ಕೆ ಮತ್ತು ಬಹು ಇದು ಆಶ್ರಿತ ಎಲ್ಲಕ್ಕೂ ನಾವು 8.5 ಮಾಡ್ತಾ ಇದ್ದೀವಿ. ಬೆಲೆ ಕುಸಿದಾಗ ಕೇಂದ್ರ ಸರ್ಕಾರ ಮತ್ತೆ ಇಂಟರ್ನ್ಯಾಷನಲ್ ಕೊಟ್ಟು ಬೆಂಬಲ ಕಬ್ಬು ಬೆಳೆಗಾರರ ಮಾಲೀಕರದ್ದು ಸಂಘರ್ಷ ಇವತ್ತಿನಲ್ಲ, ತುಂಬಾ ವರ್ಷಗಳಿಂದ ಕೂಡ ಸರ್ಕಾರ ಒಂದಷ್ಟು ಜವಾಬ್ದಾರಿ ನಿರ್ವಹಣೆ ನಾವು ತಾತ್ಕಾಲಿಕವಾಗಿ ಒಂದಷ್ಟು ಕೊಟ್ಟು ಸಮಾಧಾನ ಮಾಡತಕ್ಕಂಥದ್ದಲ್ಲ. ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಪರಿಹಾರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರನೇ ಅದಕ್ಕೆ ಬೆಳೆದವರಲ್ಲ, ಅವರೇ ಮಾಡ್ಬೇಕಾದ್ರೆ ನಾವು ಮಾಡೋದು ನಾವು ಮಾಡ್ತೀವಿ. ಅವ್ರು ಮಾಡ್ಬೇಕಾದ ಕರ್ತವ್ಯ ಅವರೇನೆ. ಆದ್ರೂ ನಾವೇನಾದ್ರೂ ಇವತ್ತು ತಾತ್ಕಾಲಿಕವಾಗಿ ಮಾಡಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ನ MRP ನಲ್ಲಿ ಅವರೇ ಮಾಡಬೇಕಾಗುತ್ತೆ. ಆದ್ರಿಂದ ಮುಖ್ಯಮಂತ್ರಿಗಳು ಕಳೆದ 2-3 ದಿವಸದಿಂದ ರೈತರ ಬಗ್ಗೆ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು ಮಾತನಾಡಿದ್ದಾರೆ. ಇವತ್ತು ಮೀಟಿಂಗ್ ನಡೀತಾ ಇದೆ, ಒಂದು ತೀರ್ಮಾನ. ಹೋರಾಟದ ಸ್ವರೂಪಗಳು ಬದಲಾಗ್ತದವೆ, ಸಚಿವರ ಮೇಲೆ ಚಪ್ಪಲಿ ಎಸೆಯುವಂತ ಕೆಲಸಗಳಾಗ್ತದವೆ. ಈಗ 1 ಗಂಟೆಗೆ ಅಂತಿಮ ಮೀಟಿಂಗ್ ಏನಿದೆ, 1 ಗಂಟೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಯವರು ಏನಾದರೂ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತಗೋತಾರೆ. ಅದರಿಂದ ನಾನು ಇಲ್ಲಿ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸೂಕ್ತ. BSc ಫಾರೆಸ್ಟ್ರಿ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ 4 ಕಾಲೇಜು ಪ್ರತಿಭಟನೆ ಮಾಡಿ, ಫಾರೆಸ್ಟ್ರಿ ವಿದ್ಯಾರ್ಥಿಗಳು ನಮ್ಗೆ ಅನ್ಯಾಯ ಆಗ್ತದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಂಬಾ ವರ್ಷಗಳಿಂದ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾನು ನಮ್ಮ ಈಶ್ವರ್ ಖಂಡ್ರೆ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ನಾನು ಸೀರಿಯಸ್ ಆಗಿ ಈಶ್ವರ್ ಖಂಡ್ರೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹಿಂದೆನೂ ಕೂಡ ಕೊಟ್ಟಿದ್ರಿ ಫ್ರೀಡಂ ಪಾರ್ಕ್ ಅಂದ್ರೆ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಬಿಟ್ಟು ಅವರೇ ಮಾಡಬೇಕಾಗುತ್ತೆ ಈಶ್ವರ್ ಖಂಡ್ರೆ ಅವರು. ನಾನು ಮತ್ತೊಂದ್ಸಲಿ ಮೊನ್ನೆನೂ ಮಾತಾಡಿದ್ದೀನಿ. ಅಂತಿಮವಾಗಿ ಒಂದು ಮೀಟಿಂಗ್ ಮಾಡೋಣ ಅಂದವ್ರೆ. ಮೀಟಿಂಗ್ ಮಾಡಿ ಬಗೆಹರಿಸ್ತೀನಿ. ನವೆಂಬರ್ ಕ್ರಾಂತಿ ಪ್ರಾರಂಭ ಆಯ್ತಲ್ಲ, ನವೆಂಬರ್ ಕ್ರಾಂತಿ ಇರುವಲ್ಲ, ಯಾವ ಕ್ರಾಂತಿನೂ ಇಲ್ಲ. ನಮ್ಮ ಪಕ್ಷ ವರಿಷ್ಠರು ಬಲಿಷ್ಠವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವರಿಷ್ಠರ ಆದೇಶವನ್ನ ಪಾಲಿಸ್ತೀವಿ ಅಂತ ಹೇಳಾಗಿದೆ. ಅವರವರ ಮಧ್ಯದಲ್ಲಿ ನಡೆಯುತ್ತೆ. ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋ. ಅವ್ರು ಯಾವತ್ತು ಹೇಳಿಲ್ಲ. ಯಾವಾಗ ಹೇಳಿಲ್ಲ ಅಂತ ಒಂದು ಪದ ಹೇಳಿದ್ರೆ 2018ರಲ್ಲಿ ನಾನು ಸಿಂಗಲ್ ಗೌರ್ಮೆಂಟ್ ಬರ್ತಾ ಇದ್ರೆ ಡಿಸಾಲ್ವ್ ಮಾಡ್ತೀನಿ ಪಾರ್ಟಿ ಅಂದಿದ್ರು. ನಿಮ್ಮ ಮುಂದೆಲ್ಲ ಹೇಳಿದ್ರಲ್ಲ. 2023ರಲ್ಲೂ ಅದೇ ಹೇಳಿದ್ರು. ಯಾವತ್ತಾರ ಅವ್ರು ಮಾತನಾಡ್ತಾ ನಡ್ಕೊಂಡಿದಾರ? 50 ಮೇಲೆ ದಾಟಿದಾರ? 35 ಮೇಲೆ ದಾಟಿದಾರ? ಕುಮಾರಸ್ವಾಮಿ ಹೇಳೋದನ್ನೆಲ್ಲ ನೀವು ಕೇಳ್ತೀರಾ ಅಂದ್ರೆ ನಾನು ನಗಬೇಕು. ಸರ್, ರಾಜಣ್ಣ ಅವ್ರು ಮತ್ತೆ ಸಚಿವ ಸಂಪುಟಕ್ಕೆ ಬರ್ತಾರ ಅಂತ ಹೇಳಿ ಇವತ್ತು ಮನೆಗೆ ಹೋಗಿದ್ದಾರೆ. ಏನೇ ಇದ್ರು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ತೀರ್ಮಾನ. ಅದಕ್ಕೆ ನಾನು ಅದು ಇವತ್ತು
ಪುನರ್ರಚನೆ ಯಾವುದೇ ವಿಚಾರ ಇದೆ ಪಕ್ಷದ ಹೈಕಮಾಂಡೇ ಅದಕ್ಕೆ ತೀರ್ಮಾನ. ಇವತ್ತು ನಾನು ಬಂದಿರ್ತಕ್ಕಂಥದ್ದು ಶಿವಮೊಗ್ಗ ಭಾಗದಲ್ಲಿ ಒಳ್ಳೆ ಕೃಷಿ ಮೇಳ ಮಾಡಿದ್ದಾರೆ. ಇಡೀ ರೈತರಿಗೆ 3-4 ದಿವಸ ಒಳ್ಳೆ ಎಲ್ಲ ತೋಟಗಾರಿಕೆ ಇರಬೇಕು, ಕೃಷಿ ಇರ್ಬೋದು, ಎಲ್ಲದರಲ್ಲೂ ಒಳ್ಳೊಳ್ಳೆ ತಳಿಗಳನ್ನ ಮತ್ತು ಯಾವ ರೀತಿ ಮಳೆ ಹೆಚ್ಚಾದಾಗ, ಮಳೆ ಕಡಿಮೆ ಆದಾಗ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು, ತಾಂತ್ರಿಕ ವ್ಯವಸ್ಥೆ, ಇದನ್ನೆಲ್ಲವನ್ನು ಭಾಳ ಅಧ್ಯಯನ ಮಾಡಿ ಒಳ್ಳೆ ಕೃಷಿ ಮೇಳವನ್ನು ಮಾಡಿದ್ದಾರೆ. ರೈತರಿಗೆ ನಿಮ್ಮ ಪರವಾಗಿ ವಿನಂತಿ ಮಾಡಿದರೆ ವಿಸಿಟ್ ಮಾಡಿ ಇದನ್ನು ಉಪಯೋಗ ಪಡ್ಕೋಬೇಕು. ಥ್ಯಾಂಕ್ ಯು.